Hello CET aspirants, welcome to Elegant Electronics. KEA ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಈ ದಿನ ಒಂದು ಹೊಸ ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ. ಏನಪ್ಪಾ ಅದು ಅಂದರೆ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಶೆಡ್ಯೂಲ್, ಇಂಜಿನಿಯರಿಂಗು ಫಸ್ಟ್ ರೌಂಡು ಸೀಟ್ ಅಲಾಟ್ಮೆಂಟ್ ಶೆಡ್ಯೂಲ್ ರಿಲೀಸ್ ಮಾಡಿದ್ದಾರೆ. 9/7/2025 UGCET 2025 ಈ ಥರ ಒಂದು ಶೆಡ್ಯೂಲ್ ರಿಲೀಸ್ ಮಾಡಿದ್ರೆ ಮಾತ್ರ ಅಥೆಂಟಿಕ್ ಆಗಿ ನಿಮ್ಮದು ಕೌನ್ಸಿಲಿಂಗ್ ಸ್ಟಾರ್ಟ್ ಆಗಿದೆ ಅಂತ. 8ನೇ ತಾರೀಕು ಜುಲೈ ರಾತ್ರಿಯಿಂದನೇ ಆಪ್ಷನ್ ಎಂಟ್ರಿ ಲಿಂಕ್ ಓಪನ್ ಆಗಿತ್ತು KEA ವೆಬ್ಸೈಟಲ್ಲಿ. ಬಟ್ ಯಾವುದೇ ಶೆಡ್ಯೂಲ್ ರಿಲೀಸ್ ಮಾಡಿರಲಿಲ್ಲ. ಶೆಡ್ಯೂಲ್ ಇಲ್ಲದೆ ನಿಮ್ಗೆ ಗೊತ್ತಾಗೋದಿಲ್ಲ ಯಾವತ್ತು ಲಾಸ್ಟ್ ಡೇಟ್ ಇರುತ್ತೆ, ಯಾವತ್ತು ರಿಸಲ್ಟ್ಸ್ ಕೊಡ್ತಾರೆ ಏನು ಅಂತ. ಎಲ್ಲ ಆಗಲೇ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಮಾಡಿದ್ದಕ್ಕೆ ಮೊದಲು ದಯವಿಟ್ಟು ಪೆನ್ ಆ್ಯಂಡ್ ಪೇಪರ್ ತೊಗೊಂಡು ನೀಟಾಗಿ ನಿಮ್ಮ ಪ್ರಯಾರಿಟಿ ಆರ್ಡರ್ ಆಪ್ಷನ್ ಎಂಟ್ರಿ ಮಾಡ್ಕೊಳ್ಳಿ. ಡೈರೆಕ್ಟಾಗಿ ಸಿಸ್ಟಮ್ ಮುಂದೆ ಕೂತ್ಕೊಂಡು ಏನೋ ಮಾಡಲಿಕ್ಕೆ ಹೋಗಬೇಡಿ. ಫಸ್ಟು ನಿಮಗೆ ಕ್ಲಾರಿಟಿ ಇರಲಿ. ಫಸ್ಟ್ ಪ್ರಯಾರಿಟಿ ಏನು, ಸೆಕೆಂಡ್ ಪ್ರಯಾರಿಟಿ ಯಾವ ಕಾಲೇಜು, ಥರ್ಡ್ ಪ್ರಯಾರಿಟಿ ಯಾವ ಕಾಲೇಜು ಅಂತ ಕೂತ್ಕೊಂಡು ಡಿಸ್ಕಸ್ ಮಾಡಿ. ಇಷ್ಟರಲ್ಲೇ ನೀವು ಮಾಡಬೇಕಿತ್ತು. ಇಷ್ಟು ದಿನ ಮಾಡಿಲ್ಲ ಅಂದರೆ ಇನ್ನೂ ಕಾಲ ಮಿಂಚಿಲ್ಲ, ಇನ್ನೂ ಸಫಿಷಿಯೆಂಟ್ ಟೈಮ್ ಇದೆ, ಮಾಡಿ. ಎಲ್ಲಿವರೆಗೂ ಆಪ್ಷನ್ ಎಂಟ್ರಿ ಕೊಡ್ತಾರೆ ನಿಮಗೆ ಅಂದರೆ 15ನೇ ತಾರೀಕು ಮಧ್ಯರಾತ್ರಿ 11:59 ಇಲ್ಲಿ ಡೇಟ್ ಇರೋದು 9, ನಿಮಗೆ 15ನೇ ತಾರೀಕುವರೆಗೂ ಟೈಮ್ ಕೊಟ್ಟಿದ್ದಾರೆ. ಇದು ಆಮೇಲೆ ಎಕ್ಸ್ಟೆಂಡು ಆಗುತ್ತೆ, ಅದು ಬೇರೆ ವಿಷಯ. ಬಟ್ ಇಲ್ಲಿರೋದು 15th ಜುಲೈ ಅಂತ. ಸೊ ಇನ್ನೂ ಸಫಿಷಿಯೆಂಟ್ ಟೈಮ್ ಇದೆ. ನಿಮಗೆ ಮ್ಯಾಕ್ಸಿಮಮ್ ಹಾಫ್ ಆನ್ ಅವರ್ 1 hour ಅಷ್ಟೇ ಬೇಕಾಗಿರೋದು ಆಪ್ಷನ್ ಎಂಟ್ರಿಗೆ. ನಿಮ್ಗೆ ಇನ್ನೂ ತುಂಬ ಕಷ್ಟ ಅಂದರೆ ಆಪ್ಷನ್ ಎಂಟ್ರಿಗೆ ನೀವು ಬೆಂಗಳೂರಿನವರೇ ಆದರೆ ನಮ್ಮ ಮನೆಗೆ ಬಂದರೆ ನಾನೇ ಬೇಕಾದರೆ ಮಾಡಿಕೊಡ್ತೀನಿ ಅಟ್ ಫ್ರೀ ಆಫ್ ಕಾಸ್ಟ್. ನೀವೇ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಬಟ್ ನಿಮ್ಗೆ ಕ್ಲಾರಿಟಿ ಇರಬೇಕು, ನಿಮ್ಗೆ ಯಾವ ಕಾಲೇಜ್ ಬೇಕು, ಯಾವ ಬ್ರ್ಯಾಂಚ್ ಬೇಕು ಅಂತ. ಅದನ್ನು ನಾನು ಹೇಳಲಿಕ್ಕಾಗಲ್ಲ. ನಿಮ್ಗೆ ಯಾವ ಬ್ರ್ಯಾಂಚ್ ಬೇಕು, ನಿಮ್ಗೆ ಯಾವ ಕಾಲೇಜ್ ಬೇಕು, ಯಾವ ಊರು ಬೇಕು ಅನ್ನೋದು ನಿಮಗೆ ಗೊತ್ತಿರಬೇಕು. ಸೊ 15th ಟೈಮ್ ಇದೆ. ಅಲ್ಲಿಗಿಂತ ಮೊದಲೇ ಮಾಡ್ಕೊಳ್ಳಿ, 15th ಮೊದಲೇ ಮಾಡ್ಕೊಳ್ಳಿ. ಅದಕ್ಕಿಂತ ಲೇಟ್ ಮಾಡ್ಕೋಬೇಡಿ. ಇನ್ನೂ ಒಂದು ನನ್ನ ಸಲಹೆ ಅಂದರೆ ಗಿವ್ ಮೋರ್ ಆಪ್ಷನ್ಸ್. ಇದ್ರಲ್ಲಿ ಕಂಜೂಸಿ ಮಾಡೋಕ್ಕೆ ಹೋಗಬೇಡಿ. ಸಾಕು 4 ಕಾಲೇಜು, ಸಾಕು 10 ಕಾಲೇಜು ನನಗೆ ಸಿಕ್ಬಿಡುತ್ತೆ, ಲಾಸ್ಟ್ ಇಯರ್ ಕಟ್ ಆಫು, ಅದಕ್ಕೆ ಹಿಂದಿನ ವರ್ಷ ಎಲ್ಲ ಕಟ್ ಆಫು, ಅದೆಲ್ಲ ಕಥೆ ಬೇಡ. ಗಿವ್ ಮೋರ್ ಆಪ್ಷನ್ಸ್. KEA ಅವರಿಗೆ ಜಾಸ್ತಿ ಆಪ್ಷನ್ಸ್ ಕೊಡಿ. ಬಟ್ ನಿಮ್ಗೆ ಇಷ್ಟ ಇರುವಂಥ ಕಾಲೇಜ್ಗಳೇ ಕೊಡಿ. ನೀವು ಸೇರ್ಕೊಳ್ಳೋವಂಥ ಕಾಲೇಜಸ್ಸು ಬ್ರಾಂಚಸ್ ಮಾತ್ರ ಆಪ್ಷನ್ ಎಂಟ್ರಿ ಮಾಡಿ. ಇದರಲ್ಲಿ ಯಾವುದೂ ಚಾರ್ಜ್ ಮಾಡಲ್ಲ. 10 ಕಾಲೇಜ್ಗಿಷ್ಟು, 50 ಕಾಲೇಜ್ಗಿಷ್ಟು, 100 ಕಾಲೇಜ್ಗಿಷ್ಟು, 200 ಕಾಲೇಜ್ಗಿಷ್ಟು, 1000 ಆಪ್ಷನ್ ಎಂಟ್ರಿಗಿಷ್ಟು ಅಂತ ಏನೂ ಚಾರ್ಜ್ ಮಾಡೋದಿಲ್ಲ. ಗಿವ್ ಮೋರ್ ಆಪ್ಷನ್ಸ್. ಬಟ್ ಪ್ರಯಾರಿಟಿ, ಹೈಯೆಸ್ಟ್ ಪ್ರಯಾರಿಟಿ ನಿಮ್ಗೆ ತುಂಬ ಇಷ್ಟ ಇರೋದು. ನೆಕ್ಸ್ಟು ಸ್ವಲ್ಪ ಅದು ಸಿಗಲಿಲ್ಲ ಅಂದರೆ ಈ ಕಾಲೇಜು, ಅದು ಸಿಗಲಿಲ್ಲ ಅಂದರೆ ಥರ್ಡ್ ಕಾಲೇಜ್, ಥರ್ಡ್ ಒನ್ ಸಿಗಲಿಲ್ಲ ಅಂದರೆ ಫೋರ್ತ್ ಒನ್. ಈ ಥರ ಮನಸ್ಸಲ್ಲಿ ಇಟ್ಕೊಂಡು ಪ್ರಯಾರಿಟಿ ಆರ್ಡರ್ನ ಬರೀತಾ ಹೋಗಿ. ಹೋಮ್ವರ್ಕ್ ಇಲ್ಲ ಅಂದರೆ ತುಂಬ ಕಷ್ಟ. ನೀವು ಹೋಮ್ವರ್ಕ್ ಮಾಡಲೇಬೇಕು, ಮಾಡಿರಲೇಬೇಕು. ಸರಿ, 15ನೇ ತಾರೀಕು ಜುಲೈ ಆಪ್ಷನ್ ಎಂಟ್ರಿ ಮುಗಿಯುತ್ತೆ ಮಧ್ಯರಾತ್ರಿ. ಸೊ ಆಪ್ಷನ್ ಎಂಟ್ರಿ ಮಾಡಿದ್ಮೇಲೆ ಎಲ್ರಿಗೂ ಕುತೂಹಲ ಏನು, ಎಲ್ಲಿ ಸೀಟ್ ಅಲಾಟ್ ಆಗಬಹುದು ಅಂತ. ಅದಕ್ಕಿಂತ ಮೊದಲು ಇದು ಮಾರ್ಕ್ ಸೀಟ್ ಅಲಾಟ್ಮೆಂಟ್, ಅಣಕು ಸೀಟು ಹಂಚಿಕೆ. ಅಂದರೆ ನಿಮ್ಗೆ ಎಲ್ಲಿ ಸಿಗುತ್ತೆ ಅನ್ನೋದಕ್ಕೆ ಒಂದು ಇಂಡಿಕೇಟಿವ್ ಪ್ರೋಸೆಸ್. ನನಗೆ ಇಲ್ಲಿ ಸಿಕ್ಬಿಡ್ತು, ನಾನು ಹೋಗಿ ಅಡ್ಮಿಟ್ ಆಗ್ಬಿಡ್ಬೇಕು ಅಂತ ಏನೂ ಇಲ್ಲ. ಇಲ್ಲಿ ಸಿಕ್ಕಂತಹ ಸೀಟು ನಿಮಗೆ ಫಸ್ಟ್ ರೌಂಡಲ್ಲಿ ಸಿಗಬಹುದು, ಸಿಗದೇನೂ ಇರಬಹುದು. ಪ್ರಾಬಬಿಲಿಟಿ ಇಸ್ 50-50, ಏನು ಬೇಕಾದರೂ ಆಗಬಹುದು. ಸೊ ಯಾವತ್ತು ರಿಸಲ್ಟ್ ಕೊಡ್ತಾರೆ ಅಂತ ಇವರು ಹೇಳ್ತಾ ಇರೋದು 19th ಜುಲೈ ಆಫ್ಟರ್ 11 AM. ಫಸ್ಟ್ ಟೈಮ್ ಯಾರಾದರೂ CET ಕೌನ್ಸಿಲಿಂಗ್ ಪಾರ್ಟಿಸಿಪೇಟ್ ಮಾಡ್ತೀರಿ, ಈ ಆಫ್ಟರ್ ಅನ್ನೋದು ಒಂದು 10 ಸರಿ ಓದ್ಕೊಳ್ಳಿ. ನಾಟ್ ಎಟ್ 11 ಗಂಟೆಗಲ್ಲ, 11 ಗಂಟೆ ಆದಮೇಲೆ ಎಷ್ಟೊತ್ತಿಗೆ ಬೇಕಾದ್ರೂ ಬರ್ಬೋದು. 12 ಗಂಟೆ, 1 ಗಂಟೆ, 2 ಗಂಟೆ, 3 ಗಂಟೆ, 4 ಗಂಟೆ, ಯಾವತ್ತು ಬೇಕಾದ್ರೂ ಬರ್ಬೋದು. ಆಫ್ಟರ್ ಅಂತ ಹೇಳಿದಾರಲ್ಲ, ಸೊ ಈ ಆಫ್ಟರ್ನ ಯಾವಾಗಲೂ ನೀಟಾಗಿ ನೋಡ್ಕೊಳ್ಳಿ. ಯಾಕೆಂದರೆ ಅವರು ಯಾರು ಬ್ಲೇಮ್ ಮಾಡೋ ಹಾಗಿಲ್ಲ. 11 ಗಂಟೆಗೆ ಅಂತ ಹೇಳಿದ್ರಲ್ಲ, 11 ಗಂಟೆಗೆ ಅಂತ ಹೇಳೇ ಇಲ್ಲ ಅವರು. 11 ಗಂಟೆ ಆದ ಮೇಲೆ ಯಾವಾಗ ಬೇಕಾದ್ರೂ ಬರ್ಬೋದು. ಸೊ 19ನೇ ತಾರೀಕು ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಮುಂದೆ ಏನೇನು ಫಾಲೋ ಮಾಡ್ತಾರೆ ಏನು ಅಂತ. ಯಾಕೆಂದರೆ ನೀಟ್ ಕೌನ್ಸಿಲಿಂಗ್ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಸೊ ಆದಷ್ಟು ಇದನ್ನು ಎಕ್ಸ್ಟೆಂಡ್ ಮಾಡೋಕ್ಕೆ ನೋಡ್ತಾರೆ, ಆದಷ್ಟು ದಿನ ಎಳೆಯೋಕ್ಕೆ ನೋಡ್ತಾರೆ. ಲಾಸ್ಟ್ ಇಯರು ಮಾರ್ಕ್ 1 ಮಾಡಿದ್ರು, ಮಾರ್ಕ್ 2 ಮಾಡಿದ್ರು, ಯಾವತ್ತೂ ಆ ಥರ ಮಾಡ್ತಿರ್ಲಿಲ್ಲ. ಯಾಕೆಂದರೆ ಟೈಮ್ ವೇಸ್ಟ್ ಮಾಡಬೇಕಿತ್ತು ಅವ್ರಿಗೆ. ಯಾಕೆಂದರೆ ನೀಟ್ ಈಗ ನಿಮ್ಗೆ ಈ ಕೌನ್ಸಿಲಿಂಗಲ್ಲಿ ಎಲ್ಲ ನೀಟ್ ಆಸ್ಪಿರೆಂಟ್ಸು ಬಂದ್ಬಿಡ್ತಾರೆ, ಎಲ್ಲರೂ ಆಪ್ಷನ್ ಎಂಟ್ರಿ ಮಾಡ್ತಾರೆ. ಸೊ ರಿಸಲ್ಟ್ಸ್ ಬಂದಾಗ ನೀವು ಏನು ಶಾಕ್ ಆಗೋ ಅಗತ್ಯ ಇಲ್ಲ. ಯಾಕೆ ಅಂದರೆ ಎಲ್ಲ ಸ್ಟೂಡೆಂಟ್ಸು ಇಲ್ಲೇ ಉಳ್ಕೊಂಡಿರೋದ್ರಿಂದ ಚೆನ್ನಾಗಿರೋ ಸೀಟ್ಸ್ ಎಲ್ಲ ಅವ್ರು ತೊಗೊಂಡ್ಬಿಟ್ಟಿರ್ತಾರೆ. ಅವರೆಲ್ಲ ಫಿಲ್ಟರ್ ಆಗಿ ಹೊರಗಡೆ ಹೋದ ಮೇಲೆ ಮಾತ್ರ ನಿಮಗೆ ಆ್ಯಕ್ಚುಯಲ್ ಸೀಟ್ ಅಲಾಟ್ ಆಗುತ್ತೆ. ಹಾಗಾಗಿ ಮಾರ್ಕಲ್ಲಿ ಫಸ್ಟ್ ರೌಂಡಲ್ಲಿ ತಲೆನೇ ಕೆಡಿಸ್ಕೋಬೇಡಿ. ನಿಮಗೆ ಒಳ್ಳೆ ಸೀಟು ಸೆಕೆಂಡ್ ರೌಂಡು, ಬೆಸ್ಟ್ ಸೀಟು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಮಾತ್ರ ಅಲಾಟ್ ಆಗೋದು. ನೆಕ್ಸ್ಟು ಮಾರ್ಕ್ ಬಂತು. ಸೊ ಅದಾದಮೇಲೇನು, ದಟ್ ಈಸ್ ನಾಟ್ ರಿಯಲ್ ಅಲಾಟ್ಮೆಂಟ್. ನೀವು ಕಾಲೇಜ್ಗೆ ಹೋಗಿ ಅಡ್ಮಿಷನ್ ತೊಗೊಳಕ್ಕೆ ಆಗೋದಿಲ್ಲ. So after publication of mark results, 3 days of time will be given to add, alter, rearrange, delete the option. ಏನು ಬೇಕಾದರೂ ಮಾಡ್ಬೋದು ನೀವು.
ರಿಸಲ್ಟ್ಸ್ ಬಂದಮೇಲೆ ಮಾರ್ಕು ಫಸ್ಟ್ ರೌಂಡ್ಗಿಂತ ಮೊದಲು ಯು ಕ್ಯಾನ್ ಆ್ಯಡ್, ಯು ಕ್ಯಾನ್ ಆಲ್ಟರ್, ಯು ಕ್ಯಾನ್ ರೀಅರೇಂಜ್, ಯು ಕ್ಯಾನ್ ಡಿಲೀಟ್ ದ ಆಪ್ಷನ್ ಆರ್ ಫ್ರೆಶ್ ಆಗಿ ಆಪ್ಷನ್ ಎಂಟ್ರಿನೂ ಮಾಡ್ಬೋದು. ಮಾರ್ಕ್ ಆದ ಮೇಲೆ ಮಾತ್ರ. ಯಾವತ್ತು 19ದಿಂದ 22 ಜುಲೈವರೆಗೂ ನೀವು ಏನು ಬೇಕಾದರೂ ಮಾಡ್ಬೋದು. ಆ್ಯಡು, ಡಿಲೀಟು, ರಿಆರ್ಡ್ರು, ಮಾಡಿಫೈ ಏನು ಬೇಕಾದರೂ ಮಾಡಬಹುದು. ಇದು ನಿಮಗೆ ಲಾಸ್ಟ್ ಚಾನ್ಸ್. ಇಲ್ಲಿ ಮಾತ್ರ ತುಂಬ ಹುಷಾರಾಗಿ ಇರಲೇಬೇಕು. ನೆಕ್ಸ್ಟ್ ಫಸ್ಟ್ ರೌಂಡ್ ರಿಯಲ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಇವ್ರು ಹೇಳ್ತಾ ಇದ್ದಾರೆ ಅಂದರೆ 25 ಜುಲೈ 25th ಜುಲೈ 2025 ಆಫ್ಟರ್ 11 AM. ಸೊ ಇದಾದ ಮೇಲೆ ನೀವು ಆಪ್ಷನ್ ಎಂಟ್ರಿಯಲ್ಲಿ ಆ್ಯಡ್ ಮಾಡಲಿಕ್ಕೆ ಏನೂ ಸಾಧ್ಯ ಇಲ್ಲ ಸೆಕೆಂಡ್ ರೌಂಡ್ಗೆ. ಬಟ್ ಯು ಕ್ಯಾನ್ ಆಲ್ಟರ್, ಯು ಕ್ಯಾನ್ ರೀಅರೇಂಜ್, ಯು ಕ್ಯಾನ್ ಡಿಲೀಟ್. ಯಾವುದೋ ಒಂದು ಕಾಲೇಜ್ ಆ್ಯಡ್ ಮಾಡಬೇಕಾಗಿತ್ತು, ಮರ್ತೋಗ್ಬಿಟ್ಟು, ಈ ಥರದ್ದು ಕೇಸಸ್ಸು ಸಾವಿರಾರು ಕೇಸಸ್ ಇರುತ್ತೆ ಎವ್ರಿ ಇಯರ್. ತುಂಬ ಟೈಮ್ ಕೊಡ್ತಾರೆ, ಯೋಚನೆ ಮಾಡೋದಿಲ್ಲ, ಏನೋ ಒಂದು ಮಾಡಿಬಿಡ್ತಾರೆ. ಆಮೇಲೆ ಎಲ್ಲ ಆದಮೇಲೆ ಫಸ್ಟ್ ರೌಂಡ್ ಆದಮೇಲೆ ನನಗೆ ಸೀಟ್ ಈ ಕಾಲೇಜ್ ಆ್ಯಡ್ ಮಾಡಬೇಕಾಗಿತ್ತು, ಮಿಸ್ ಆಗೋಯ್ತು, ಇಲ್ಲ ನನಗೆ ಸೀಟೇ ಅಲಾಟ್ ಆಗಲಿಲ್ಲ, ಮಾರ್ಕಲ್ಲೂ ಅಲಾಟ್ ಆಗಲಿಲ್ಲ, ಫಸ್ಟ್ ರೌಂಡಲ್ಲೂ ಅಲಾಟ್ ಆಗಿಲ್ಲ. ಅಲಾಟ್ ಆಗಲಿಲ್ಲ ಅಂದರೆ ಯಾರು ಏನೂ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಗಿವ್ ಮೋರ್ ಆಪ್ಷನ್ಸ್. ಸ್ವಲ್ಪ ಹುಷಾರಾಗಿ, ತುಂಬ ಹುಷಾರಾಗಿ ಆಗೋತ್ತಿಲ್ಲ, ಸ್ವಲ್ಪ ಹುಷಾರಾಗಿ ಆಪ್ಷನ್ ಎಂಟ್ರಿ ಮಾಡಿದ್ರು ಸಾಕು. ಯಾಕೆಂದರೆ ಎವ್ರಿ ಇಯರ್ ಸ್ಟೂಡೆಂಟ್ಸ್ ಹೇಳೋದು ನೋಡ್ತೀನಿ, ಸರ್ ನನಗೆ ಸೀಟ್ ಅಲಾಟ್ ಆಗಿಲ್ಲ, ಏನು ಮಾಡಲಿ, ಸೀಟ್ ಅಲಾಟ್ ಆಗಲಿಲ್ಲ, ಏನು ಮಾಡಲಿ. ಅಲ್ಲಿ ನೋಡಿದ್ರೆ ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಒಳ್ಳೆ ಕಾಲೇಜಲ್ಲೆಲ್ಲ ಸೀಟ್ಸ್ ಆಲ್ರೆಡಿ ಕ್ಲೋಸ್ ಆಗೋಗಿದೆ. ಸೊ ಮ್ಯಾನೇಜ್ಮೆಂಟ್ ಕೋಟಾದಲ್ಲೂ ಹೋಗೋಕ್ಕಾಗೋದಿಲ್ಲ. ಹಾಗಾಗಿ ಮಾರ್ಕಲ್ಲಾಗಲಿ ಫಸ್ಟ್ ರೌಂಡ್ಗಿಂತ ಮೊದಲಾಗಲಿ ನೀಟಾಗಿ ಆಪ್ಷನ್ ಎಂಟ್ರಿ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ CET ಕೌನ್ಸಿಲಿಂಗ್.